ಮತಗಟ್ಟೆಗೆ ತೆರಳಿ ಮತವನ್ನು ಹಾಕೋದು ಹೇಗೆ? ಸಾಕಷ್ಟು ಫಸ್ಟ್ ವೋಟರ್ಸ್ ಗಳಿಗೆ ಈ ಒಂದು ಗೊಂದಲ ಇದ್ದೇ ಇರುತ್ತೆ. ಹಾಗಾದ್ರೆ ಈ ವಿಡಿಯೋದಲ್ಲಿ ನಾನು ಹೇಗೆ ಸುಲಭವಾಗಿ ವೋಟ್ ಮಾಡೋದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಪ್ರಪ್ರಥಮವಾಗಿ ನೀವು ಹತ್ತಿರದಲ್ಲೇ ಇರುವಂತಹ ಮತಗಟ್ಟೆಗೆ ತೆರಳಿ. ಅಲ್ಲಿ ಪೋಲಿಂಗ್ ಬೂತ್ ಗಳಿರ್ತವೆ. ಅದು ಸೀಕ್ರೆಟ್ ಕ್ಯಾಬಿನ್ ಆಗಿರೋದ್ರಿಂದ ಒಬ್ಬರಿಗೆ ಒಂದೇ ಬಾರಿ ಅಂದ್ರೆ ಒಂದು ಸರ್ತಿ ಮಾತ್ರ ಹೋಗಿ ವೋಟ್ ಮಾಡಿ ಬರಬೇಕು. ಯಾರಿಗೂ ಬೇರೆಯವರಿಗೆ ಪ್ರವೇಶ ಇರೋದಿಲ್ಲ. ಸೊ ಇಲ್ಲಿ ಹೋದ ತಕ್ಷಣ ಕೂಡ ಒಂದು ಕಡೆ ಇವಿಎಂ ಇರುತ್ತೆ, ಇನ್ನೊಂದು ಕಡೆ ವಿವಿ ಪ್ಯಾಟ್ ಅಂತ ಹೇಳಿದ್ರೆ ಇದನ್ನೊಂದು ಪ್ರಿಂಟರ್ ಅಂತಾನೆ ಕರಿಬಹುದು. ಸೊ ಇಲ್ಲಿ ಸಾಲಾಗಿ ನಿಮ್ಮ ಅಭ್ಯರ್ಥಿಗಳ ಪಟ್ಟಿ ಜೊತೆಗೆ ಅವರ ಸಿಂಬಲ್ ಅನ್ನ ಕೊಟ್ಟಿರ್ತಾರೆ. ಅದರ ಪಕ್ಕದಲ್ಲಿ ಏನು ಬ್ಯಾಲೆಟ್ ನಲ್ಲಿ ಬ್ಲೂ ಬಾಕ್ಸ್ ಗಳಿರ್ತವೆ. ಸೊ ನೀವು ಯಾವ ಅಭ್ಯರ್ಥಿಯನ್ನ ಚೂಸ್ ಮಾಡಬೇಕು ಅಂತ ಚೂಸ್ ಮಾಡ್ಕೊಂಡು ಹಾರಿಜಾಂಟಲ್ ಪ್ಯಾರಲಲ್ ಆಗಿ ಅವರ ಡೀಟೇಲ್ಸ್ ಇರುತ್ತೆ. ಸೊ ಅಲ್ಲಿ ಚೂಸ್ ಮಾಡಿದ ತಕ್ಷಣ ಒಂದು ರೆಡ್ ಕಲರ್ ಬಲ್ಬ್, ಚಿಕ್ಕ ಬಲ್ಬ್ ಬ್ಲಿಂಕ್ ಆಗುತ್ತೆ. ಸೊ ಅದರ ನಂತರದಲ್ಲಿ ಈ ಒಂದು ಪ್ರಿಂಟರ್ ವಿವಿ ಪ್ಯಾಟ್ ಅಂತ ಹೇಳಿ ನಾನೇನು ಕರೆದೆ, ಅದರಲ್ಲಿ ಈ ಸಿಂಬಲ್ ಮತ್ತೆ ಅವರ ಹೆಸರು ಏನಿದೆ ಅದು ಡಿಟೇಲ್ ಲಭ್ಯ ಆಗುತ್ತೆ. ಒಂದು ಸ್ಕ್ರೀನ್ ನಲ್ಲಿ ಅದು ಕಾಣಿಸುತ್ತೆ. ಅದಾದ ನಂತರದಲ್ಲಿ ಒಂದು ಬೀಪ್ ಸೌಂಡ್ ಬರುತ್ತೆ. ಈ ರೀತಿ ಬಂದ ತಕ್ಷಣವೂ ಕೂಡ ನಿಮ್ಮ ವೋಟಿಂಗ್ ಪ್ರೊಸೀಜರ್ ಕಂಪ್ಲೀಟ್ ಆಯ್ತು ಅಂತ. ಅಕಸ್ಮಾತ್ ಆಗಿ ಬೀಪ್ ಸೌಂಡ್ ಬರಲಿಲ್ಲ ಅಂತ ಹೇಳಿದ್ರೆ ನೀವು ಅಲ್ಲೇ ಇರುವಂತಹ ಚುನಾವಣಾ ಅಧಿಕಾರಿಯನ್ನ ಕನ್ಸಲ್ಟ್ ಮಾಡಿ ಏನ್ ಸಮಸ್ಯೆ ಆಗಿದೆ ಅನ್ನೋದನ್ನ ತಿಳ್ಕೊಳ್ಬಹುದು. ಜೊತೆಗೆ ಮತ್ತೊಮ್ಮೆ ನಿಮ್ಮ ವೋಟ್ ಅನ್ನ ಚಲಾಯಿಸಬಹುದು.